ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನ ಗೈಸ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ಲಿ ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ನನ್ನ ಲೈಫಲ್ಲಿ ಇವತ್ತು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ವರ್ಷದಲ್ಲಿ ತುಂಬಾ ನನಗೆ ಒಳ್ಳೆ ಕೆಲಸಗಳು ಆಗಿದ್ದಾವೆ. ಸೊ ಅದರಲ್ಲಿ ಈ ಒಂದು ಕೆಲಸನೂ ಕೂಡ ಮುಖ್ಯ ನನಗೆ, ಆಯಿತಾ. ಸೊ ಲಾಸ್ಟ್ ಒಂದು ಟೂ ವೀಡಿಯೋಸ್ ಇಲ್ಲ 1 ವೀಡಿಯೋಸ್ ಏನು ಹಾಕಿದ್ದೆ ಲಾಸ್ಟು. ಸೊ ಅದರಲ್ಲೇ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ಸೊ ಲಾಸ್ಟ್ 1 ವೀಕಲ್ಲಿ ತೊಗೊಳ್ತೀನಿ ವೆಹಿಕಲ್ನ ಅಂತ. ಸೊ ಗಾಡಿನ ಡೆಲಿವರಿ ತೊಗೊಳೋದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ದಿನ ಬಂದ್ಬಿಟ್ಟು ಶುಕ್ರವಾರ, ಡೇಟ್ ಬಂದ್ಬಿಟ್ಟು 21ನೇ ತಾರೀಕು. ಟೈಮ್ ಎಲ್ಲ ವಿಚಾರಿಸ್ಕೊಂಡು ಎಲ್ಲ ಕೂಡ ಆಗಿದೆ. ಸೊ ಈಗ ಫ್ಯಾಮಿಲಿ ಜೊತೆ ಫ್ಯಾಮಿಲಿನ ಕರ್ಕೊಂಡು ಗಾಡಿನ ಡೆಲಿವರಿ ತೊಗೊಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತೈತೆ ಲೈಫಲ್ಲಿ. ಇದು ನನಗೆ ಒಂದು ಏನಪ್ಪ ಖುಷಿ ಅಂತ ಹೇಳಿದ್ರೆ, ಫಸ್ಟ್ ಹ್ಯಾಂಡ್ ಶೋರೂಮ್ ಕಾರನ್ನು ತಗೊಳ್ತಿರೋದು. ಸುಮಾರು ಜನ ನನಗೆ ನಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಬ್ಯಾಕ್ಗ್ರೌಂಡಲ್ಲಿ ಆಗಿರ್ಬೋದು, ಸೊ ಒಂದಷ್ಟು ನಾನೇನು ಕಂಪ್ನಿಗಳಲ್ಲಿ ಗಾಡಿ ತೊಗೊಂಡ್ರು ನನ್ನ ಕಷ್ಟ ಕಾಲದಲ್ಲಿ ಏನೇನು ನಾನು ಸ್ಟ್ರಗಲ್ ಪಟ್ಟೆ. ಸೊ ಅದನ್ನೆಲ್ಲ ಕೂಡ ನಾನು ಮುಂದೆ ಆಡ್ಕೊಳ್ದೆ ಹೋದ್ರು ಕೂಡ ಹಿಂದೆ ಆಡ್ಕೊಳ್ತಾ ಇದ್ರು, ಆಯಿತಾ. ಅವ್ನು ಆ ಗಾಡಿ ಓಡಿಸ್ತಾ, ಈ ಗಾಡಿ ಓಡಿಸ್ತಾ, ಅದು ಯಾರ ಪಾರ್ಟ್ನರ್ಶಿಪ್ಪಲ್ಲಿ ಗಾಡಿ ತೊಗೊಂಡ, ಸೆಕೆಂಡ್ ಹ್ಯಾಂಡು, ಹಂಗೆ ಹಿಂಗೆ ಕೆಲವು ಹೊಸ ಗಾಡಿ ತೊಗೊಳಕ್ಕೆಲ್ಲ ಎಲ್ಲ ಆಗತ್ತೆ ಅಂತೆಲ್ಲ ಸುಮಾರು ಜನ ಮಾತಾಡ್ತಿದ್ರು. ಸೊ ಅಂಥವ್ರ ಒಂದು ಆಶೀರ್ವಾದ ಅಂತಲೇ ಹೇಳ್ಬೋದು. ಮತ್ತು ನನ್ನ ಯೂಟ್ಯೂಬಲ್ಲಿ ಯಾರ್ಯಾರು ಕಮೆಂಟ್ ಮಾಡ್ತಾಯಿದ್ರಿ, ಬ್ಯಾಡ್ ಕಮೆಂಟು, ಸೊ ನಿಮ್ಮಿಂದನೂ ಕೂಡ ಈ ಒಂದು ಕಾರ್ ತೊಗೊಳ್ತಾ ಇದ್ದೀನಿ ಅಂತ ಅದಕ್ಕೆ ನೀವು ಕೂಡ ಕಾರಣ ಆಗಿರ್ತೀರ. ಮತ್ತು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇರ್ತೀರ ನನ್ನ ಚಾನಲಲ್ಲಿ, ಸೊ ನೀವೆಲ್ಲರೂ ಕೂಡ ಗೈಸ್ ಈ ಒಂದು ನಾನು ಕಾರ್ ತೊಗೊಳ್ತಾ ಇದ್ದೀನಿ ಅಂತ ಅದಕ್ಕೆ ಒಂದು ಥರದಲ್ಲಿ ನೀವು ಕೂಡ ಅದಕ್ಕೆ ಕಾರಣನೇ, ಆಯಿತಾ. ಖುಷಿ ಆಗ್ತೈತೆ. ಸೊ ಬನ್ನಿ ಗೈಸ್, ಟೈಮ್ ಬಂದುಬಿಟ್ಟು ಬೆಳಗ್ಗೆ 10ರಿಂದ 10:30 ತನಕ ಟೈಮ್ ಚೆನ್ನಾಗಿರೋದು. ಸೊ ಅಷ್ಟು ಒಳಗಡೆ ಹೋಗಿ ಗಾಡಿನ ಡೆಲಿವರಿ ತೊಗೊಳ್ಬೇಕು ಶೋರೂಮಲ್ಲಿ. ಸೊ ಯಾವ ಥರ ಡೆಲಿವರಿ ತೊಗೊಳ್ತೀನಿ ಏನು ಎತ್ತ ಫುಲ್ ಗಾಡಿ ಡೆಲಿವರಿ ತೊಗೊಳ್ಳೋಂಥ ವಿಡಿಯೋ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಈ ವಿಡಿಯೋಗೂ ಕೂಡ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡ್ತೀರಾ ಹಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದು ನಾನು ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಸ್ನೇಹಿತರೆ, ಕಾರ್ ಡೆಲಿವರಿ ತೊಗೊಂಡಿದ್ದನ್ನು ಒಂದಷ್ಟು ಕ್ಲಿಪ್ನ ನೋಡಿರ್ತೀರ. ಸೊ ಅದಾದಮೇಲೆ ಸ್ವಲ್ಪ ಫ್ಯಾಮಿಲಿದು ಮ್ಯಾರೇಜ್ ಫಂಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ಅರ್ಜೆಂಟಲ್ಲಿ ಮನೆಗೆ ಬರಬೇಕಾದ ರೀಸನ್ ಬಂತು. ಸೊ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಸೊ ಇವಾಗ ಮನೆ ಹತ್ರ ಬಂದುಬಿಟ್ಟು ನಿಲ್ಲಿಸ್ಬಿಟ್ಟು, ಸೊ ಏನು EMI ಆಯಿತು, ಎಷ್ಟು ಡೌನ್ ಪೇಮೆಂಟ್ ಆಯಿತು, ಏನು ಆಯಿತು, ಮತ್ತು ಗಾಡಿನ ಪೂರ್ತಿಯಾಗಿ ನಿಮಗೆ ತೋರಿಸ್ಬಿಡೋಣ ಅಂದ್ಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಆಯಿತಾ. ಸೊ ಗಾಡಿ ತೊಗೊಂಬಂದು ನಿಲ್ಲಿಸ್ಕೊಂಡಿದ್ದೀನಿ. ಸೊ ಆಲ್ರೆಡಿ ಮದುವೆ ಎಲ್ಲ ಫಂಕ್ಷನ್ ಎಲ್ಲ ಆಯಿತು, ಆದಮೇಲಿಂದ ಫ್ರೀ ಆಗಿರೋ ಟೈಮ್ನಲ್ಲಿ ಸೊ ಇವಾಗ ವಿಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಗೈಸ್, ಆಯಿತಾ. ಸೊ ನೋಡ್ಬೋದು ಗೈಸ್, ಗಾಡಿ ಬಂದ್ಬಿಟ್ಟು ನೋಡಿ, ನಿಮಗೆ ಅಲ್ಲಿ ಕರೆಕ್ಟಾಗಿ ತೋರಿಸಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈ ಥರ ಇದೆ ನಂಬರ್ ಪ್ಲೇಟ್. ಆ್ಯಕ್ಚುಲಿ ಗಾಡಿ ಡೆಲಿವರಿ ತೊಗೊಂಡಿದ್ದು ಈವ್ನಿಂಗೇ ನಂಬರ್ ಪ್ಲೇಟು ಬಂದಿದೆ ಅಂತ ಹೇಳಿದ್ರು. ಬಟ್ ನಮ್ಮ ಮದುವೆ ಬಿಸಿನಿಂದ ತಗೊಳ್ಳೋದಕ್ಕಾಗಿರಲಿಲ್ಲ, ಆಯಿತಾ. ಸೊ ಹೋಗ್ಬಿಟ್ಟು ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಬೇಕು. ನಂಬರ್ ಎಲ್ಲ ಬಂದಿದೆ ಆಲ್ರೆಡಿ. ಸೊ ಗಾಡಿ ಬಂದ್ಬಿಟ್ಟು ಈ ಥರ ಇದೆ, ಓಕೆನಾ. ಸೊ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಜನ ಕೇಳಿದ್ರಿ ಇವಾಗ ಯಾಕೆ ತೊಗೊಂಡ್ರಿ ಗಾಡಿನ, ಆಲ್ಮೋಸ್ಟ್ ಇಷ್ಟು ದಿನ ವೆಯ್ಟ್ ಮಾಡಿಬಿಟ್ಟು ಜನವರಿಯಲ್ಲಿ ತೊಗೊಳ್ಬೋದಿತ್ತು, ಬೆನಿಫಿಟ್ ಇತ್ತು, ಹಂಗೆ ಹಿಂಗೆ ಅಂತೆಲ್ಲ.
ಸೊ ಬಟ್ ಹೌದು, ಆದರೆ ನನಗೆ ಕಾಯುವಂಥ ತಾಳ್ಮೆ ಇರಲಿಲ್ಲ. ಸೊ ನನಗಿರುವಂಥ ಕಮಿಟ್ಮೆಂಟ್ಗಳಿಗೆ, ಸೊ ಆ ಒಂದು ರೀಸನಿಂದ ನಾನೇ ಇವಾಗಲೇ ತೊಗೊಂಡಿದ್ದು, ಅರ್ಜೆಂಟಿಗೆ ಬೇಕು ಅಂತೇಳಿ. ಟೋಟಲ್ ಡೌನ್ ಪೇಮೆಂಟ್ ಬಂದುಬಿಟ್ಟು 3 ಲಕ್ಷ ಡೌನ್ ಪೇಮೆಂಟ್ ಮಾಡಿರೋಂಥದ್ದು. EMI ಬಂದುಬಿಟ್ಟು ನನಗೆ ತಿಂಗಳಿಗೆ 16,000 ರೂಪಾಯಿ EMI ಬರುತ್ತೆ. 4 ವರ್ಷಕ್ಕೆ ಟೋಟಲ್ ಹಾಕ್ಸ್ಕೊಂಡಿರೋದು. 4 ವರ್ಷನೂ ನಾನು ಅಷ್ಟು ಹಾಕ್ಸ್ಕೊಂಡಿದ್ದೀನಿ. ಬಟ್ ಆದಷ್ಟು ಬೇಗನೆ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 14ಇಂದ 15% ಇಂಟ್ರೆಸ್ಟ್ ಬಂದಿರೋವಂಥದ್ದು ಈ ಒಂದು ಗಾಡಿಗೆ, ಆಯಿತಾ. ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ಹತ್ತತ್ರ ನಿಮಗೆ ಗೊತ್ತಿರುತ್ತೆ ಎಷ್ಟಿರುತ್ತೆ ಏನು ಎತ್ತ ಅಂತ, ಆಯಿತಾ. 8 ಲಕ್ಷ ತನಕ ಹತ್ತತ್ರ ಬೀಳತ್ತೆ ರೌಂಡ್ ಫಿಗರು. ಅದು ಇನ್ಸೂರೆನ್ಸು ಅದು ಇದು ಆಲ್ಮೋಡು ಎಲ್ಲ ಸೇರಿ. ಸೊ ಇವಾಗ ಗಾಡಿಯಲ್ಲಿ ಇಂಟೀರಿಯರಲ್ಲಿ ಯಾವ ಥರ ಏನೇನು ಹಾಕ್ಸ್ಕೊಂಡಿದ್ದಾನೆ ಶೋರೂಮಿಂದ, ಮತ್ತು ಏನೇನು ಆಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ, ಆಯಿತಾ. ಸೊ ಒಳಗಡೆ ನೋಡ್ಬೋದು, ಒಳಗಡೆ ಸೀಟ್ ಕವರು, ಆಮೇಲಿಂದ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿರುತ್ತೆ ಸಿಸ್ಟಮು. ಸೊ ಇದೊಂದು ಸಿಸ್ಟಮ್ ಹಾಕ್ಸ್ಕೊಂಡಿದ್ದೆ, ಮತ್ತು ಸ್ಪೀಕರ್ ಬರುತ್ತೆ. ಸೊ 4 ಡೋರ್ಸು ಸ್ಪೀಕರ್ಸ್ ಏನಿದೆ, ಸೊ 4 ಡೋರ್ ಸ್ಪೀಕರ್ಸು, ಸೊ ಅದು ಕೂಡ ಹಾಕ್ಸ್ಕೊಂಡಿದ್ದೆ ಸಪ್ರೇಟ್ ಎಕ್ಸ್ಟ್ರಾ ನಾನು. ಮತ್ತು ಇನ್ನೊಂದು ಬಂದ್ಬಿಟ್ಟು ಸಪ್ರೇಟು ಈಗ ಏನೇನು ಗಾಡಿದಲ್ಲದೆ ಸಪ್ರೇಟ್ ಏನೇನು ಕೊಟ್ಟು ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಶೋರೂಮಲ್ಲೇ. ಸೊ ಪ್ಯಾನಿಕ್ ಬಟನ್ನು ನಿಮ್ಗೆ ಗೊತ್ತಿರುತ್ತೆ, ಪ್ಯಾನಿಕ್ ಬಟನ್ನು ಎಲ್ಲೋ ಬೋರ್ಡ್ಗೆ ಕಂಪಲ್ಸರಿ ಆಗಿರೋದು ರೀಸನಿಂದ. ಸೊ ಇದಕ್ಕೆ ಹತ್ತತ್ರ ಒಂದು 15,000 ತನಕ ಪೇ ಮಾಡ್ಬಿಟ್ಟು ಎಕ್ಸ್ಟ್ರಾ 4 ಕಡೆ ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡಿದ್ದೀನಿ, ಆಯಿತಾ. ಇದಾದಮೇಲಿಂದ ಬಂದ್ಬಿಟ್ಟು ಫಾಸ್ಟ್ಯಾಗು. ಸೊ ಫಾಸ್ಟ್ಯಾಗು ಕೂಡ ಶೋರೂಮ್ ಅವರೇ ನಮಗೆ 700 ರೂಪೀಸ್ ತೊಗೊಂಡ್ರು. ಬಟ್ 100 ರೂಪೀಸ್ ರೀಚಾರ್ಜ್ ಮಾಡಿದ್ದಾರೆ. ಅದನ್ನು ಫಾಸ್ಟ್ಯಾಗನ್ನು ಅಪ್ಲೈ ಮಾಡಿ ತಗೊಡೋದಕ್ಕೆ 600 ರೂಪಾಯಿ ತೊಗೊಂಡಿದ್ದಾರೆ. 100 ರೂಪಾಯಿ ರೀಚಾರ್ಜ್ ಮಾಡಿದರು ಅಷ್ಟೇ. ಎಕ್ಸ್ಟ್ರಾ ಪರ್ಫ್ಯೂಮು, ಇದೊಂದು ಕಾರ್ ಪರ್ಫ್ಯೂಮ್ ಕೊಟ್ಟಿದ್ರು. ಮತ್ತು ಇದು ಚಾರ್ಜರ್ದು ಇದೊಂದು ಕೊಟ್ಟಿದ್ದಾರೆ ನೋಡಿ, ಈ ಥರ ಪ್ಲಗ್ ಮಾಡ್ಕೊಳ್ಳೋದು ಚಾರ್ಜರ್ದು. ಸೊ ಇದೊಂದು, ಆಮೇಲಿಂದ ಕೆಳಗಡೆಗೆ ಮ್ಯಾಟ್ ಸಪ್ರೇಟು. ಆ್ಯಕ್ಚುಲಿ ಮ್ಯಾಟೆಲ್ಲ ನಾವು ಬೇಡ ಬೇಸಿಕಲ್ಲಿ ಇದ್ದಿದ್ದು, ಬಟ್ ಆಮೇಲಿಂದ ಶೋರೂಮ್ ಅವರೇ ನಮಗೆ ಅದೆಲ್ಲ ಕೊಟ್ಟರು. ಫ್ರಂಟು ಮತ್ತು ಬ್ಯಾಕ್ ಸೈಡು ಮ್ಯಾಟ್ ಕೊಟ್ಟಿದ್ದಾರೆ, ಕೆಳಗಡೆ ಫ್ಲೋರ್ ಮ್ಯಾಟು. ನೋಡ್ಬೋದು ಫ್ಲೋರ್ ಮ್ಯಾಟು ಸ್ವಲ್ಪ ಗಲೀಜಾಗಿದೆ, ಏನಕ್ಕೆ ಮದುವೆಗೆಲ್ಲ ಓಡಾಡಿದ್ವಲ್ಲ, ಸೊ ಆ ರೀಸನಿಂದ ಸ್ವಲ್ಪ ಗಲೀಜಿದೆ ಫ್ಲೋರ್ ಮ್ಯಾಟು. ಪ್ಯಾನಿಕ್ ಬಟನ್ ನೋಡಿ ಹಿಂದ್ಗಡೆನೂ ಇದೆ, ಆಯಿತಾ. ಸೊ ಅದು ಬಿಟ್ಟರೆ ಡಿಕ್ಕಿ ಓಪನ್ ಮಾಡಿದ್ರೆ CNG ವರ್ಷನ್ ಇದು, CNG ಪೆಟ್ರೋಲು. ಸೊ ಅದರಿಂದ ನಿಮಗೆ ಹಿಂದೆ CNG ಇದು ಸಿಲಿಂಡ್ರ್ ಬರುತ್ತಿದ್ದು. ಸೊ ಇದು ಬಿಟ್ಟರೆ ಸ್ಪೇಸ್ ಬಂದುಬಿಟ್ಟು ಚಿಕ್ಕದೆ, CNG ಇರೋದ್ರಿಂದ ಚಿಕ್ಕದು ಬರುತ್ತೆ ಸ್ಪೇಸು. ಸೊ ಓಕೆನಾ. ಮತ್ತು ಇದೊಂದು ಕವರು, ಕಾರ್ ಕವರು, ಇದು ಮಡಿಸಿಲ್ಲ ಹಂಗೆ ಇಕ್ಕಿದ್ದೀನಿ. ಸೊ ಮತ್ತು ನೋಡಿ ಇದು ಕಾರ್ ಕೇರ್ ಕಿಟ್ ಅಂದ್ಬಿಟ್ಟು ಇದೊಂದು ಕೊಟ್ಟಿದ್ರು. ಆಮೇಲಿಂದ ಇದೆಲ್ಲ ನಾರ್ಮಲಾಗಿ ಕೊಡ್ತಾರೆ, ರಿಫ್ಲೆಕ್ಟರು ಮತ್ತು ಇದೊಂದು ಕ್ಲಾತು. ಆಮೇಲಿಂದ ಇದನ್ನು ಒಂದು ಕೊಟ್ಟಿದ್ದಾರೆ, ಇದು ಫೈರ್ ಎಮರ್ಜೆನ್ಸಿ ಬಂದಾಗ ಬೇಕಾಗತ್ತೆ ಅಂದ್ಬಿಟ್ಟು ಇದೊಂದು ಕೊಟ್ಟಿದ್ದಾರೆ. ಸೊ ಓಕೆನಾ. ಸೊ ಇದೊಂದು ಮುಂದೆ ಸೀಟ್ ಹತ್ರ ಹಾಕೋಬೇಕು. ಇದು ಬಂದ್ಬಿಟ್ಟು ಇನ್ನೊಂದೇನೋ ಕೊಟ್ಟಿದ್ದಾರೆ ಗೈಸ್, ಆಯಿತಾ. ಓಪನ್ ಮಾಡಿ ನೋಡೋಣ ಏನಿದೆ ಅಂತ. ಏನಿದು, ಸೊ ಓಕೆ, ಇದು ಐ ಥಿಂಕ್ ಇದು ಲೈಟು ಎಮರ್ಜೆನ್ಸಿ ಲೈಟ್ ಥರ ಇದೆ. ಏನಿದು, ಡಿಜಿಟಲ್ ಏರ್ ಇನ್ಫ್ಲೇಟರ್. ಓಕೆ, ಅಕಸ್ಮಾತ್ ಟೈರಲ್ಲಿ ಏನಾದರೂ ಏರ್ ಕಡಿಮೆ ಆದರೆ ಕರೆಕ್ಟ್ ಗೈಸ್, ಇದನ್ನು ಏರ್ ಹಾಕೋಬೋದು ನಾವು, ಡಿಜಿಟಲ್ ಏರು. ಓಕೆ, ಇದೊಂದು ಯೂಸ್ಫುಲ್ ಆಗೋದು ಕೊಟ್ಟಿದ್ದಾರೆ, ಆಯಿತಾ. ಇದು ಬಿಟ್ಬಿಟ್ರೆ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಅವ್ರದ್ದು ಸೇಮ್ ಆಕ್ಸೆಸರೀಸ್ ಅಂತ ಅಂದ್ಕೊಳ್ತೀನಿ. ಏನು ಕೊಟ್ಟಿದ್ದಾರೆ ಕಾರ್ ಕಿಟ್ ಅಂದ್ಬಿಟ್ಟು ಕ್ಲೀನಿಂಗ್ದು. ಸೊ ಅದೇ ಸೇಮು ಇವ್ರದ್ದು ಕಾರ್ದು ಕಂಪ್ನಿ ಅವ್ರದ್ದು, ಮಾರುತಿ ಸುಜುಕಿ ಅವ್ರದ್ದು. ಸೊ ಇದು ಒಂದು ಅದೇ ಇರುತ್ತೆ, ಆಯಿತಾ. ಸೊ ಇದು ಬಿಟ್ಟರೆ ಇನ್ನು ನಂಬರ್ ಪ್ಲೇಟ್ ಬಂದರೆ ಅದಕ್ಕೆ ಪ್ಲೇಟ್ಗೆ ಏನು ಫಿಟ್ಮೆಂಟ್ ಮಾಡೋದಕ್ಕೇನು ಇರುತ್ತೆ ಪ್ಲಾಸ್ಟಿಕ್ದು ಫ್ರೇಮು. ಸೊ ಆ ಫ್ರೇಮ್ 2 ಕೊಟ್ಟಿದ್ದಾರೆ, ಆಯಿತಾ. ಪ್ಲಸ್ ಇದೊಂದು
ಕಾರ್ ಕವರು. ಸೊ ಇಷ್ಟು ಕೊಟ್ಟಿದ್ದಾರೆ. ಬಂದ್ಬಿಟ್ಟು ಈಚೆ ಬಂದ್ಬಿಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಬಂದು ನೋಡಿ, ಈ ಕಡೆ ಡೋರ್ ವೈಸರು, ಈ ಕಡೆಗೆ ಇದು ಎಲ್ಲ 4 ಕಡೆ ಡೋರ್ಗಳಿಗೂ ಈ ಥರ ಹಾಕ್ಸಿದ್ದೀನಿ. ಮತ್ತು ಈ ಕೆಳಗಡೆಗೆ ಇದು, ಮತ್ತು ಇದೆಲ್ಲ ಹ್ಯಾಂಡ್ಲು ಬಂದ್ಬಿಟ್ಟು ಇದೆಲ್ಲ ಕಾರಲ್ಲೇ ಅವರೇ ಬಂದಿರೋದು. ಬೇಕು ಅಂದರೆ ನಾವು ಎಕ್ಸ್ಟ್ರಾ ಬೇಕು ಅಂದರೆ ಈಚೆ ಸಿಗುತ್ತೆ, ಅದನ್ನು ಹಾಕ್ಸ್ಕೊಳ್ಬೋದು. ಸೊ ಈ ಥರದ್ದು ಹಾಕ್ಕೊಟ್ಟಿದ್ದಾರೆ ಬ್ಯಾಕ್ ಸೈಡು. ಮತ್ತು ವೀಲ್ ಕ್ಯಾಪು ಅದೇನೂ ಹಾಕಿಲ್ಲ. ಸೊ ಇದೆಲ್ಲ ವೀಲ್ ಕ್ಯಾಪ್ ಎಲ್ಲ ಬಂದ್ಬಿಟ್ಟು ನಾವೇ ಹಾಕ್ಸ್ಕೊಳ್ಬೇಕಾಗತ್ತೆ, ಆಯಿತಾ. ಸೊ ಇಷ್ಟು ಫಿಟ್ಟಿಂಗ್ಗಳು ಮಾಡಿಸ್ಕೊಂಡಿದ್ದೀನಿ ಬೇಸಿಕ್ಕು. ಇನ್ನು ಬಂದ್ಬಿಟ್ಟು ನಾನು ಸೀಟ್ ಕವರು ಆ ಥರದ್ದೇನು ಹಾಕ್ಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸೀಟ್ ಕವರ್ ಆಗಿದೆ, ಸಿಸ್ಟಮ್ ಆಗಿದೆ, ಎಲ್ಲ ಆಗಿದೆ. ಕೆಳಗಡೆ ಬಂದ್ಬಿಟ್ಟು ಮ್ಯಾಟ್ ಕೆಳಗಡೆ ಬಂದು ಫ್ಲೋರಿಂಗ್ ಮಾಡ್ತಾರಲ್ಲ, ಸೊ ಅದೊಂದು ಸಪ್ರೇಟ್ ಮಾಡಿಸ್ಕೊಳ್ಬೇಕು ಹೊರಗಡೆ. ಅದನ್ನು ಮಾಡಿಸ್ಕೊಂಡು ವೀಲ್ ಕ್ಯಾಪ್ ಒಂದು ಹಾಕ್ಸ್ಕೊಳ್ತೀನಿ ಅಷ್ಟೇ, ಆಯಿತಾ. ಸೊ ಈ ಥರ ಇದೆ ಗೈಸ್ ಗಾಡಿ. ಸುಮಾರು ಜನ ಹೇಳ್ಬೋದು, ನಾನು ನಿಜವಾಗ್ಲೂ ತುಂಬಾ ಖುಷಿ ಆಗ್ಬಿಟ್ಟೈತೆ ನನಗೆ. ಇನ್ಮೇಲಿಂದ ಯಾರ ಹತ್ರನೂ ಕೈ ಚಾಚೋವಂಥ ಅವಶ್ಯಕತೆ ಇಲ್ಲ. ರೆಂಟ್ಗಾಗಲಿ, ಕಂಪ್ನಿಗಳ ಹತ್ರ ಆಗಲಿ, ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ಗಳಲ್ಲಾಗಲಿ, ಗೊತ್ತಿಲ್ದಿರೋ ಹತ್ರ ಎಲ್ಲ ಹೋಗಿ ಕೇಳೋವಂಥದ್ದು ಅವಶ್ಯಕತೆ ಇರೋದಿಲ್ಲ ಗಾಡಿಗೆ. ಎಷ್ಟು ದುಡಿದ್ರು, ಯಾಕೆ ಎಷ್ಟು ದುಡ್ದೆ ಅಷ್ಟು ದುಡ್ದೆ ಏನು ಎತ್ತಂತ ಯಾರು ಕೇಳೋರು ಇರೋದಿಲ್ಲ. ಬಟ್ ಏನಪ್ಪ ಅಂತ ಹೇಳಿದ್ರೆ, ಟೈಮ್ ಸರಿಯಾಗಿ EMI ಒಂದು ಕಟ್ಕೊಂಡು ಹೋಗ್ಬೇಕು. ಸೊ ಅದೊಂದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ನಾನು. EMI ಮಾತ್ರ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ. ಡ್ಯೂಟಿಗಳನ್ನ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬೇಕು. ಯಾವುದು ಎಲ್ಲ ಥರ ಡ್ಯೂಟಿ ಮಾಡ್ತೀನಿ ಗೈಸ್, ಅದೇ ಇದೆ ಅಂತಲ್ಲ. ಸೊ ನಾವು ಬಂಡವಾಳ ಹಾಕಿದ್ದೀವಿ, ಲೋನ್ಗಳಿದೆ, ನಮ್ಮ ಕಮಿಟ್ಮೆಂಟ್ ಕ್ಲಿಯರ್ ಆಗಬೇಕು ಅಂದರೆ ಎಲ್ಲ ನಂಗೆ ದುಡಿಬೇಕಾಗತ್ತೆ ಕಷ್ಟಪಟ್ಟು. ಸೊ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕೂಡ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಡ್ಯೂಟಿಗಳನ್ನ ಮಾಡೋಕ್ಕೆ ಶುರು ಮಾಡಬೇಕು. ಸ್ವಲ್ಪ ಡಾಕ್ಯುಮೆಂಟ್ಸ್ ಬಂದ್ಬಿಡಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಂದುಬಿಟ್ರೆ ಡ್ಯೂಟಿನ ಸ್ಟಾರ್ಟ್ ಮಾಡೋದು, ಅದೊಂದೇ ಬ್ಯಾಲೆನ್ಸ್ ಇರುತ್ತೆ. ಸೊ ಐ ಥಿಂಕ್ ಆಲ್ಮೋಸ್ಟ್ 2026 ಬಂದ್ಬಿಟ್ಟು ನನಗೆ ತುಂಬಾ ಒಳ್ಳೆ ಕೆಲಸಗಳಾಗಿರೋದು. ಮನೆ ಕಟ್ಟಿದೆ 26ರಲ್ಲಿ, ಕಾರ್ ತೊಗೊಂಡೆ. ನನಗೆ ಹೆಲ್ಪ್ ಮಾಡಿರೋರು ಪಾಪ ತುಂಬಾ, ಅವ್ರ ಹೆಸರು ಹೇಳ್ಬಾರ್ದು, ಮತ್ತು ಅವ್ರ ಫೋಟೋನು ಅಥವಾ ವೀಡಿಯೋಗಳನ್ನೂ ಅವ್ರದ್ದು ಎಲ್ಲ ಹಾಕ್ಬಾರ್ದು ಅಂತ ಹೇಳೋದು. ಡೌನ್ ಪೇಮೆಂಟ್ಗೂ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಆಯಿತಾ. EMIನೂ ಕೂಡ ನಮ್ಮ ಹೆಸರಲ್ಲೇ ಇದೆ. ಯಾರ ಹೆಸರಲ್ಲೂ ಲಾಸ್ಟ್ ಟೈಮ್ ಹೆಂಗೆ ಯಾರನ್ನೋ ನಂಬಿಬಿಟ್ಟು ಅವ್ರ ಹೆಸರು ಗಾಡಿ ತೊಗೊಂಡು ನಂಬಿ ಮೋಸ ಹೋದೆ. ಸೊ ಆ ಥರ ಯಾವುದೇ ತಲೆನೋವು ಇಲ್ಲ. ಏನಕ್ಕೆ ನನ್ನ ಹೆಸರಲ್ಲೇ ಗಾಡಿ ಇರೋದ್ರಿಂದ, ಸೊ ನಮ್ಮದೇ ಸ್ವಂತ ಗಾಡಿ ಅನ್ನೋದೊಂದು ಇರುತ್ತೆ, ಅದೊಂದು ಧೈರ್ಯ ಇರುತ್ತೆ ಅಷ್ಟೇ. ಆಲ್ಮೋಸ್ಟ್ ಈ 2025 ಇಯರ್ ಎಂಡಲ್ಲಿ ಸೊ ಕಾರ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟು 2026 ಯಾವ ಥರ ಇರುತ್ತೆ ಏನು ಎತ್ತ ಅಂತ ನನಗೂ ಗೊತ್ತಿಲ್ಲ.